ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ನೀವು ಏನಾದರೂ 18 ಆಗಿದ್ದರೆ ನೀವು ನಿಮ್ಮ ಆಧಾರಲ್ಲಿ ಬಯೋಮೆಟ್ರಿಕ್ನ ಅಪ್ಡೇಟ್ ಮಾಡಿಸಿರ್ತೀರ, ಅಥವಾ ಬೇರೆಯವರು ಕೂಡ ಅವರ ಏನು ನೇಮ್ ಅಥವಾ ಅಡ್ರೆಸ್ಸು, ಫೋನ್ ನಂಬರು ಇದನ್ನೆಲ್ಲ ಕೂಡ ನೀವು ಚೇಂಜ್ ಮಾಡಿಸಿರ್ಬೋದು. ಈ ಚೇಂಜ್ ಮಾಡಿಸಿರುವಂಥದ್ದು ನಿಮ್ಮ ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ ಆಗಿದೆಯೋ ಇಲ್ವೋ ಅಂತ ಯಾವ ಥರ ಚೆಕ್ ಮಾಡೋದು ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ನೀವೇನಾದರೂ ಬಯೋಮೆಟ್ರಿಕ್ನ ಅಪ್ಡೇಟ್ ಮಾಡಿಸಿದರೆ ನಿಮಗೆ ಪೋಸ್ಟ್ ಮುಖಾಂತರ ಅದು ಬರಬೇಕಾಗುತ್ತೆ. ನೀವು ಏನು ನಿಮ್ಮ ಹತ್ರದಲ್ಲಿರುವಂತಹ ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ಅಪ್ಡೇಟ್ ಮಾಡಿಸಿರ್ತೀರ, ಪೋಸ್ಟಲ್ಲಿ ಬರಬೇಕು. ಆದರೆ ನಾನು ನೋಡಿರುವ ಪ್ರಕಾರ ಅದು ಎಷ್ಟೇ ದಿನ ಆದರೂ ಬರೋದಿಲ್ಲ. ನೀವೇನು ಮಾಡಬೇಕಾಗುತ್ತೆ ಅಂತ ಅಂದರೆ, ನೀವು ಚೆಕ್ ಮಾಡಿಕೊಂಡು ನೀವು ಒಂದು PVC ಕಾರ್ಡ್ನ ಆರ್ಡರ್ ಮಾಡ್ಕೋಬೇಕಾಗುತ್ತೆ. ನಿಮಗೇನಾದರೂ ಅರ್ಜೆಂಟಾಗಿ ಆಧಾರ್ ಕಾರ್ಡ್ ಬೇಕು ಅಂತ ಅಂದರೆ, ಅಥವಾ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ನಿಮ್ಮ ಒಂದು ವರ್ಚುವಲ್ ಆಗಿ ಆಧಾರ್ ಕಾರ್ಡ್ ಬರುತ್ತೆ ಏನಾದರೂ ಅಪ್ಡೇಟ್ ಆಗಿದೆ ಅಂತ ಅಂದರೆ. ನಾನು ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಈ ಒಂದು ಆಧಾರ್ನ PVC ಕಾರ್ಡ್ನ ನಾವು ಆರ್ಡರ್ ಮಾಡೋದು, ಮತ್ತು ಯಾವ ರೀತಿ ಸ್ಟೇಟಸ್ನ ಅಪ್ಡೇಟ್ ಆಗಿದೆಯೋ ಇಲ್ವೋ ಈ ಆಧಾರ್ದು ಅಂತ ಹೇಳಿ ಚೆಕ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನೋಡ್ತಾ ಇರ್ಬೋದು, ಇದೇ ನನ್ನ ಆಧಾರ್ ಕಾರ್ಡ್. ನಾನು ಕೂಡ ಆರ್ಡರ್ ಮಾಡಿದ್ದೆ, ನನಗೆ ರಿಸೀವ್ ಆಗಿದೆ. ಮತ್ತು ಇವತ್ತಿನ ವಿಡಿಯೋದಲ್ಲಿ ನಾನು ಬೇರೆಯವ್ರದ್ದು ಕೂಡ ಆರ್ಡರ್ ಮಾಡಬೇಕು. ಅದನ್ನು ಯಾವ ರೀತಿ ಆರ್ಡರ್ ಮಾಡೋದು ಅಂತ ತೋರಿಸ್ತೀನಿ, ಮತ್ತು ಯಾವ ರೀತಿ ಸ್ಟೇಟಸ್ನ ಚೆಕ್ ಮಾಡೋದು ಅಂತ ತೋರಿಸ್ತೀನಿ. ನೀವೇನಾದರೂ ಬಯೋಮೆಟ್ರಿಕ್ನ ಅಪ್ಡೇಟ್ ಮಾಡಿಸ್ಬೇಕಂತ ಅಂದರೆ, ನೀವು ತುಂಬ ಯೂಟ್ಯೂಬಲ್ಲೆಲ್ಲ ನೋಡಿರ್ಬೋದು, ನಾವೇ ಬಯೋಮೆಟ್ರಿಕ್ ಮಾಡ್ಕೋಬೋದು ಅಂತ ಕೂಡ ಕೆಲವೊಂದು ವೀಡಿಯೋಸ್ ಇದ್ದಾವೆ. ಆದರೆ ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ನೀವು ಏನಾದರೂ ಬಯೋಮೆಟ್ರಿಕ್ ಮಾಡಿಸ್ಬೇಕಂತ ಅಂದರೆ ನಿಮ್ಮ ಆಧಾರ್ ಸೇವಾ ಕೇಂದ್ರದಲ್ಲಿ ಮಾತ್ರ ಮಾಡಿಸೋದಕ್ಕಾಗುತ್ತೆ. ಯಾಕೆ ಅಂತ ಅಂದರೆ, ನಾವೇ ಬಯೋಮೆಟ್ರಿಕ್ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಹೌದು, ನೀವು ಏನಾದರೂ ಫೋನ್ ನಂಬರ್, ಅಡ್ರೆಸ್ಸು ಇದೆಲ್ಲ ನೀವು ಚೇಂಜ್ ಮಾಡ್ಕೊಳೋಕ್ಕೆ ಅವಕಾಶ ಇದೆ. ಇನ್ನೂ ಫ್ರೀಯಾಗಿ ಚೇಂಜ್ ಮಾಡ್ಕೋಬೋದು. ಅದನ್ನು ಕೂಡ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಆದರೆ ನೀವೇನಾದರೂ ಬಯೋಮೆಟ್ರಿಕ್ನ ಅಪ್ಡೇಟ್ ಮಾಡಿಸ್ಬೇಕು, ನಿಮ್ಮ ಫಿಂಗರ್ ಪ್ರಿಂಟು ಮತ್ತು ಫೋಟೋ ಇದೆಲ್ಲ ಚೇಂಜ್ ಮಾಡಿಸ್ಬೇಕು ಪೂರ್ತಿ ಅಂತ ಅಂದರೆ, ನೀವು ನಿಮ್ಮ ಹತ್ತಿರದ ಆಧಾರ್ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಬೇಕಾಗುತ್ತೆ. ಮತ್ತು ನಿಮ್ಮ ಹತ್ತಿರದ ಆಧಾರ್ ಸೇವಾ ಕೇಂದ್ರದಲ್ಲಿ ಏನಾದರೂ ತುಂಬ ರಶ್ ಇದೆ, ಜಾಸ್ತಿ ಜನ ಇರ್ತಾರೆ ಅಂತ ಅಂದರೆ, ಅದಕ್ಕೂ ಕೂಡ ವೆಬ್ಸೈಟ್ ತೋರಿಸ್ತೀನಿ. ಅದರಲ್ಲಿ ನೀವು ಮುಂಚೆನೇ ಪ್ರೀ ಬುಕ್ ಮಾಡ್ಕೊಂಡು ನಿಮ್ಮ ಸ್ಲಾಟ್ನ ನೀವು ಆ ಒಂದು ಅಪ್ಲಿಕೇಶನ್ನ ತಗೊಂಡೋಗಿ ಕೊಟ್ಟರೆ, ಇಮಿಡಿಯೇಟಾಗಿ ನಿಮಗೆ ಬೇಕಾಗಿರುವಂಥ ಟೈಮು, ಡೇಟ್ ಸೆಲೆಕ್ಟ್ ಮಾಡಿರ್ತೀರ, ನಿಮ್ಮ ಒಂದು ಬಯೋಮೆಟ್ರಿಕ್ನ ಅವರು ಅಪ್ಡೇಟ್ ಮಾಡಿ ಕೊಡ್ತಾರೆ. ಬನ್ನಿ, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿ ನೋಡಿಬಿಡೋಣ. ಇನ್ನು ನೀವೇನಾದರೂ ಆಧಾರ್ ಸ್ಟೇಟಸ್ ಅಪ್ಡೇಟ್ ಆಗಿದೆಯೋ ಇಲ್ವೋ ಅಂತ ಹೇಳಿ ನೋಡಬೇಕಂತಂದರೆ, ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಈ ರೀತಿ ಒಂದು ಅಕ್ನಾಲೆಜ್ಮೆಂಟ್ ಕಾಪಿನ ನಿಮ್ಮ ಆಧಾರ್ ಸೇವಾ ಕೇಂದ್ರದಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಅದರಲ್ಲಿ ಒಂದು ಅಪಾಯಿಂಟ್ಮೆಂಟ್ ನಂಬರ್ ಕೊಟ್ಟಿರ್ತಾರೆ, ಎನ್ರಾಲ್ಮೆಂಟ್ ನಂಬರು, ಮತ್ತು ಯಾವ ಡೇಟು ಮತ್ತು ಟೈಮು ಅದನ್ನು ಕೊಟ್ಟಿರ್ತಾರೆ. ನೀವು ಇದಿಷ್ಟಿದ್ರೆ ಸಾಕು, ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೋದು. ಬನ್ನಿ, ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ. ನೀವು ನನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಯಾವುದಾದ್ರೂ ಒಂದು ನೀವು ಬ್ರೌಸರಿಗೆ ಬರಬೇಕಾಗುತ್ತೆ. ಸೇಮ್ ನಿಮ್ಮ ಫೋನಲ್ಲೂ ಕೂಡ ಸೇಮ್ ಇರುತ್ತೆ. ಇಲ್ಲಿ ನೀವು ಸಿಂಪಲ್ ಆಗಿ ಆಧಾರ್ ಅಂತ ಹೇಳಿ ಟೈಪ್ ಮಾಡಬೇಕಾಗುತ್ತೆ. ಇರ್ಬೋದು, ಆಧಾರ್ ಅಂತ ಹೇಳಿ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನೀವು ವೆಬ್ಸೈಟ್ ಕರೆಕ್ಟ್ ಆಗಿರುವಂತಹ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಅಫಿಷಿಯಲ್ ವೆಬ್ಸೈಟ್ ನೋಡ್ತಾ ಇರ್ಬೋದು, ಗೌರ್ಮೆಂಟ್ ಆಫ್ ಇಂಡಿಯಾದ್ದು ಮೈ ಆಧಾರ್ ಅಂತ ಹೇಳಿದೆ ಮೇಲ್ಗಡೆ. ಮತ್ತು ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಅದರ ಲಿಂಕ್ myAadhar.uidai.gov.in ಅಂತ ಇದೆ. ನೋಡ್ತಾ ಇರ್ಬೋದು. ಬೇರೆ ಯಾವುದು ವೆಬ್ಸೈಟಿಗೆ ಹೋಗಬೇಡಿ, ಇದೇ ಒಂದು ವೆಬ್ಸೈಟ್ಗೆ ಹೋಗಿ. ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ನೀವು ಡೈರೆಕ್ಟಾಗಿ ಇದನ್ನು ವಿಸಿಟ್ ಮಾಡ್ಬೋದು. ಇನ್ನು ನಾವು ಇದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡ್ತಾ ಇರ್ಬೋದು, ಈ ರೀತಿ ಇಂಟರ್ಫೇಸ್ ನಮ್ಮ ಮುಂದೆ ಬರುತ್ತೆ. ಇಲ್ಲಿ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಬೋದು, ಮತ್ತು ನಿಮ್ಮ ಏನಾದರೂ ಎನ್ರಾಲ್ಮೆಂಟ್ ನೀವು ಚೆಕ್ ಮಾಡ್ಕೊಂಡ್ರೆ, ಆಗಲೇ ಹೇಳ್ದಾಗೆ ನಿಮಗೆ ಸಕ್ಸಸ್ ಆಗಿದೆ, ನಮಗೆ ವರ್ಚುವಲ್ಲೇ ಸಾಕು, ನನಗೇನು PVC ಕಾರ್ಡ್ ಬೇಡ, ಏನೋ ಫಿಸಿಕಲ್ ಆಗಿರುವಂಥದ್ದು ಅಂತಂದರೆ ವರ್ಚುವಲ್ ಆಗಿ ಕೂಡ ನಾವು ಇಲ್ಲಿ ಡೌನ್ಲೋಡ್ ಮಾಡ್ಬೋದು. ನೀವು ತುಂಬ ಈಸಿಯಾಗಿ ಇದನ್ನು ಮಾಡ್ಕೋಬೋದು. ನಿಮ್ಮ ಇಮೇಲ್ ವೆರಿಫೈ, ಮೊಬೈಲ್ ವೆರಿಫೈ ಎಲ್ಲ ಮಾಡ್ಕೋಬೋದು. ಇನ್ನೂ ತುಂಬ ಬೇರೆ ಥರದ ಎಡಿಟ್ಗಳು ಮತ್ತು ಅಪ್ಡೇಟ್ಗಳು ಇದನ್ನೆಲ್ಲ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಬ್ಯಾಂಕ್ ಸೀಡಿಂಗು, ನಿಮ್ಮ ಆಧಾರ್ಗೆ ಬ್ಯಾಂಕ್ ಅಕೌಂಟ್ ಏನು ಲಿಂಕ್ ಆಗಿದೆಯೋ ಇಲ್ವೋ ಅಂತೇಳಿ ಚೆಕ್ ಮಾಡ್ಕೋಬೋದು. ನೀವೇನಾದರೂ ಸ್ಕಾಲರ್ಶಿಪ್ ಆಗ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಬ್ಯಾಂಕ್ ಸೀಡಿಂಗ್ ಅದು ಬಿಟ್ಟರೆ ಇಲ್ಲಿ ನೋಡ್ತಾ ಇರ್ಬೋದು, ಆಧಾರ್ PVC ಕಾರ್ಡ್ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಇದೆ. ನೀವು ಮ್ಯಾನ್ಯಲ್ ಕೂಡ
ಏನು PVC ಕಾರ್ಡ್ನ ಆರ್ಡರ್ ಮಾಡ್ಕೋಬೋದು. ನಾನು ಇವಾಗ ಚೆಕ್ ಮಾಡಿ ಯಾವ ಥರ ನಾವು ಆರ್ಡರ್ ಮಾಡ್ಬೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಮತ್ತು ನಾನು ಹೇಳಿದ್ನಲ್ಲ ಬುಕ್ ಆ್ಯನ್ ಅಪಾಯಿಂಟ್ಮೆಂಟ್ ಅಂತ ಹೇಳಿ ಕೇಳ್ತಾ ಇದೆ. ನೀವೇನಾದರೂ ಇನ್ನೂ ಆಧಾರ್ನ ಅಪ್ಡೇಟ್ ಮಾಡಿಸಿಲ್ಲ, ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸ್ಬೇಕು ಅಂತ ಅಂದರೆ ನೀವು ಇಲ್ಲಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಂಡು ಹೋದರೆ ನೀವು ಕಾಯುವಂಥ ಏನು ಪರಿಸ್ಥಿತಿ ಇರೋದಿಲ್ಲ, ಅಲ್ಲೇನು ದುಡ್ಡು ಕೊಡುವಂಥದ್ದು ಏನೂ ಇರೋದಿಲ್ಲ. ನೀವು ಇಲ್ಲಿ ಅಪಾಯಿಂಟ್ಮೆಂಟ್ ಕಾಪಿನ ತಗೊಂಡೋಗಿ ನಿಮ್ಮ ಆಧಾರ್ ಸೇವಾ ಕೇಂದ್ರದಲ್ಲಿ ಕೊಟ್ಟರೆ ನಿಮ್ಮದು ತುಂಬ ಬೇಗ ಕೆಲಸ ಆಗುತ್ತೆ. ಇದನ್ನು ಕೂಡ ನೀವು ಅಪಾಯಿಂಟ್ ಮಾಡ್ಕೊಂಡು ಹೋಗ್ಬೋದು. ಇದು ಕೂಡ ತುಂಬ ಸಿಂಪಲ್ ಸ್ಟೆಪ್ಸು, ನೀವೇ ಮಾಡ್ಕೋಬೋದು. ಇನ್ನು ನಾವು ಚೆಕ್ ಮಾಡಬೇಕಾಗಿರುವಂತಹ ಸ್ಟೇಟಸ್ ಯಾವ ಥರ ಚೆಕ್ ಮಾಡೋದು ಅಂತ ಅಂದರೆ ಚೆಕ್ ಎನ್ರೋಲ್ಮೆಂಟ್ ಆ್ಯಂಡ್ ಅಪ್ಡೇಟ್ ಸ್ಟೇಟಸ್ ಅಂತ ಹೇಳಿದೆ, ನೋಡ್ತಾ ಇರ್ಬೋದು. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿ ಇಂಟರ್ಫೇಸ್ ಬಂತು. ಇದರಲ್ಲಿ ಇಲ್ಲಿ ಮ್ಯಾನ್ಯಲ್ ಆಗಿ ಸೆಲೆಕ್ಟ್ ಆಗಿದೆ ಎನ್ರೋಲ್ಮೆಂಟ್ ID ಅಂತ ಹೇಳಿ. ಇಲ್ಲಿ 14 ಡಿಜಿಟ್ದು ಎನ್ರೋಲ್ಮೆಂಟ್ ID ಕೊಟ್ಟಿರ್ತಾರೆ. ನಿಮ್ಮ ಏನು ಅಕ್ನಾಲೆಡ್ಜ್ಮೆಂಟ್ ಕೊಟ್ಟಿರ್ತಾರಲ್ಲ ಆಧಾರ್ ಸೇವಾ ಕೇಂದ್ರದಲ್ಲಿ, ಅದರಲ್ಲಿ ಇರುತ್ತೆ ಮೇಲ್ಗಡೆನೆ. ಆ ಒಂದು ನಂಬರ್ಸ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಡೇಟು ಟೈಮು ಇದು ಕೂಡ ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಲ್ಲ ಡೀಟೇಲ್ಸ್ನು ನಾನಿಲ್ಲಿ ಫಿಲ್ ಮಾಡಿದ್ದೀನಿ. ನನ್ನ ಎನ್ರೋಲ್ಮೆಂಟ್ ID ಮತ್ತು ಡೇಟು ಟೈಮು ಮತ್ತು ಕ್ಯಾಪ್ಚ್ ಹಾಕಿ ಸಬ್ಮಿಟ್ ಕೊಡೋದಷ್ಟೇ. ನೀವು ಇದರಲ್ಲಿ ಏನು ಗ್ಯಾಪ್ನ ಇಟ್ಕೋಬೇಕಂತ ಅಂದರೆ ನಿಮ್ಮ ಏನು ಅಕ್ನಾಲೆಡ್ಜ್ಮೆಂಟಲ್ಲಿ ಇರುತ್ತಲ್ಲ ಅದ್ರ ಡೇಟ್ ಟೈಮ್ ಕರೆಕ್ಟಾಗಿ ಕೊಡಬೇಕು. ನಿಮ್ಮ 1-2 ಸೆಕೆಂಡ್ ಬೇರೆದು ಕೊಟ್ಟರು ನಿಮ್ಮ ಅಪ್ಡೇಟ್ ಆಗಿರುವಂಥ ಸ್ಟೇಟಸ್ನ ಅದು ತೋರಿಸೋದಿಲ್ಲ. ಈಗ ನಾನು ಸಬ್ಮಿಟ್ ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ತೋರಿಸ್ತಾ ಇದೆ ರಿಕ್ವೆಸ್ಟ್ ಅಕ್ಸೆಪ್ಟೆಡ್ ಸ್ಟೇಜು ಮತ್ತು ವ್ಯಾಲಿಡೇಷನ್ ಸ್ಟೇಜು ಕಂಪ್ಲೀಟ್ ಅಂತ ಹೇಳಿ. ಇವಾಗ ಈ ಥರ ಬಂತು ಅಂತ ಅಂದರೆ ನಿಮ್ಮ ಏನು ಆಧಾರು ಅಪ್ಡೇಟ್ ಆಗಿದೆ ಅಂತ ಹೇಳಿ. ನೀವು ಏನು ವರ್ಚುವಲ್ ಆಗಾದರೂ ಆಗಿರಲಿ ಅಥವಾ ನೀವು ಏನು ಒಂದು ಈ ರೀತಿ ಕಾರ್ಡ್ ಬರುತ್ತಲ್ಲ PVC ಕಾರ್ಡು, ಈ ರೀತಿ ಇದನ್ನಾದರೂ ಕೂಡ ನೀವು ತರಿಸ್ಕೋಬೋದು. ಈಗ ನಾನು ಆರ್ಡರ್ ಮಾಡಬೇಕು PVC ಕಾರ್ಡ್ಗೆ, ಆದ್ದರಿಂದ ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಆಧಾರ್ ಕಾರ್ಡ್ನ ನಾವು ತಗೊಳೋದಕ್ಕೆ ನಿಮ್ಮ ಆಧಾರ್ ನಂಬರು ಮತ್ತು ಕ್ಯಾಪ್ಚಾ ಕೋಡ್ ಕೊಟ್ಟು ಮೈ ಮೊಬೈಲ್ ನಂಬರ್ ಈಸ್ ನಾಟ್ ರಿಜಿಸ್ಟರ್ಡ್, ನಿಮ್ಮ ಮೊಬೈಲ್ ನಂಬರ್ ಏನಾದರೂ ರಿಜಿಸ್ಟರ್ಡ್ ಆಗಿಲ್ಲ ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡಿ ನೀವು ಒಂದು OTP ಬರುತ್ತೆ, ಆ OTP ಹಾಕಿ ಕಂಟಿನ್ಯೂ ಮಾಡೋದಷ್ಟೇ. ಇದನ್ನು ಕೂಡ ಸೇಮ್ ನಾನು ಈಗ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ಏನು ಫೋನ್ ನಂಬರ್ ಹಾಕಿರ್ತೀವಲ್ಲ ಆ ನಂಬರ್ಗೆ ಒಂದು OTP ಬಂದಿರುತ್ತೆ, ಅದನ್ನು ನಾನೀಗ ಎಂಟರ್ ಮಾಡ್ತಾ ಇದ್ದೀನಿ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನೀವು ಅಕ್ಸೆಪ್ಟ್ ಮಾಡಿ ಸಬ್ಮಿಟ್ ಕೊಡೋದಷ್ಟೇ. ಈಗ ನೀವು ಏನು ಮಾಡಬೇಕಂತ ಅಂದರೆ ನಿಮ್ಮ ಅಮೌಂಟ್ನ ಇಲ್ಲಿ ಪೇ ಮಾಡಬೇಕಾಗುತ್ತೆ. ಇದು ನಾನು ನಿಮಗೆ ತೋರಿಸ್ತೀನಿ. ಈ ಥರ ಸ್ಪೀಡ್ ಪೋಸ್ಟಲ್ಲಿ ನಿಮಗೆ ಕಳಿಸ್ತಾರೆ. ವಿತಿನ್ 2 ಡೇಸ್ ನಿಮಗೆ ರಿಸೀವ್ ಆಗಿಬಿಡುತ್ತೆ. ಐ ಥಿಂಕ್ 50 ರೂಪೀಸ್ ಅನಿಸುತ್ತೆ. ಈಗ ಪೇಮೆಂಟ್ ಮಾಡೋಣ. ನಿಮ್ಮ UPI ID ಹಾಕಿ ಪೇಮೆಂಟ್ ಮಾಡೋದಷ್ಟೇ. ನೋಡ್ತಾ ಇರ್ಬೋದು, ಇಲ್ಲಿ ಗಮನಿಸ್ತಾ ಇರ್ಬೋದು 50 ರೂಪೀಸು ಆಗುತ್ತೆ ಈ PVC ಕಾರ್ಡ್ಗೆ. ತುಂಬ ಏನು ನಮ್ಮ ಬೇರೆ ಆಧಾರ್ ಕಾರ್ಡ್ ಇರುತ್ತಲ್ಲ, ನೀವು ನೋಡಿರ್ತೀರ ಆಧಾರ್ ಕಾರ್ಡು, ಅದ್ರ ಥರ ದೊಡ್ಡದಾಗಿರಲ್ಲ. ನಮ್ಮ ಪ್ಯಾಕೆಟಲ್ಲಿ ಇಟ್ಕೊಂಡು ಆರಾಮಾಗಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ನಿಮಗೆ ಬೇಕಂತಂದರೆ ನೀವು ಆರ್ಡರ್ ಮಾಡ್ಬೋದು. ನೀವು ಮ್ಯಾನ್ಯಲ್ ಆಗಿ ನಾನು ನಿಮಗೆ ತೋರಿಸ್ದೆ ಯಾವ ಥರ ಆಪ್ಷನ್ ಇತ್ತು ಅಂತ ಹೇಳಿ, ಅದನ್ನು ಕೂಡ ಅಲ್ಲಿ ಕೂಡ ಹೋಗಿ ಡೈರೆಕ್ಟಾಗಿ ಆರ್ಡ್ರ್ ಮಾಡ್ಬೋದು. ನಿಮ್ಮ ಏನಾದರೂ ಬಯೋಮೆಟ್ರಿಕ್ ಅಪ್ಡೇಟ್ ಆಗಿದೆ ಅಂತ ನಿಮಗೆ ಕನ್ಫರ್ಮ್ ಆದರೆ ಮೆಸೇಜ್ ಕೂಡ ಬರುತ್ತೆ ನಿಮ್ಮ ಫೋನಿಗೆ. ಇಲ್ಲ ಅಂತ ಅಂದರೆ ನೀವು ಚೆಕ್ ಮಾಡಿ ಈ ಥರನಾದರೂ ಕೂಡ ಆರ್ಡರ್ ಮಾಡ್ಬೋದು. ಈಗ ನಾನು ಪೇ ಮಾಡ್ತೀನಿ. ನೋಡ್ತಾ ಇರ್ಬೋದು ಒಂದ್ಸಲಿ ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಮ ಫೋನಲ್ಲಿ ಅಥವಾ ನಿಮ್ಮ ಸಿಸ್ಟಮಲ್ಲಿ ಈ ರೀತಿ ಒಂದು ಸ್ಟೇಟಸ್ಸು ಓಪನ್ ಆಗುತ್ತೆ, ಟ್ರಾನ್ಸಾಕ್ಷನ್ ಸ್ಟೇಟಸ್ಸು. ಇದನ್ನು ನೀವು ಕನ್ಫರ್ಮೇಷನ್ಗೆ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಇಲ್ಲಿ ಕ್ಯಾಪ್ಚಾ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಈ ಕ್ಯಾಪ್ಚಾನ ನೀವು ಹಾಕಿ ಇದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ನೋಡಿದ್ರಲ್ಲ ವ್ಯೂವರ್ಸ್, ಯಾವ ರೀತಿ ಸಿಂಪಲ್ಲಾಗಿ ನಮ್ಮ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ ಅಪ್ಡೇಟ್ ಆಗಿದೆಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತು PVC ಕಾರ್ಡ್ ಕೂಡ ಯಾವ ಥರ ಆರ್ಡರ್ ಮಾಡೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಇನ್ಫಾರ್ಮೇಟಿವ್ ಆಗಿದ್ದರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.